ನಿಖೇತ್ ರಾಜ್ ಮೌರ್ಯ ಅವರೇ, 500ರಿಂದ 600 ಜನರವರೆಗೆ ನಡೆಸುವಂತಹ ಪಥಸಂಚಲನ, ಈ 600 ಜನರ ಒಳಗಡೆ ಕೇವಲ 50 ಜನ ಮಾತ್ರ ಚಿತ್ತಾಪುರದಿಂದ ಹೊರಗಿನವರು. ಇಂಥದ್ದೊಂದು ಪಥಸಂಚಲನ ಇಲ್ಲಿಂದ ಇಲ್ಲಿಗೆ ಪ್ರಾರಂಭವಾಗಿ ಇದೇ ರೂಟ್ ನಲ್ಲಿ ಹೋಗುತ್ತೆ ಅಂತ ಹೇಳಿ, ಹಾಗೆ ಈ ಪಥಸಂಚಲನ ನಡೆಯೋ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಆದರೂ ಕೂಡ ನೇರವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಒಪ್ಪಿತಾ ಇದೆ ಅಂತ ಹೇಳಿ ರಿಟರ್ನ್ ಲೆಟರ್ ಕೊಟ್ಟು ಕಾನೂನಾತ್ಮಕವಾಗಿ ಅಲ್ಲಿನ ಸ್ಥಳೀಯ ಆಡಳಿತ ಪೊಲೀಸರ ಪರವಾನಗಿಯನ್ನು ಪಡ್ಕೊಂಡ ನಂತರವೂ ಕೂಡ ಚಿತ್ತಾಪುರದಲ್ಲಿ ನಿರ್ಬಂಧ ಹೇರಲಿಕ್ಕೆ ಕೇವಲ ಪ್ರಿಯಾಂಕ್ ಖರ್ಗೆ ಅವರ ಪೊಲಿಟಿಕಲ್ ಇಂಟ್ರೆಸ್ಟ್ ಅಷ್ಟೇ ಕಾರಣ. ಯಾರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದು? ಆಯ್ತು, ನೀವ್ ಹೇಳಿದ್ರಿ ಬಾಬ್ರಿ ಮಸೀದಿ ನಾವು ಕೆಡವಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ರು. ಕೆಡವದ ಮೇಲೆ ಯಾರ ಮೇಲೆ ಕ್ರಮ ಕೈಗೊಳ್ಳಕ್ಕಾಗುತ್ತೆ? ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇಲ್ಲ, ಒಂದು ಮುಖ ಇಲ್ಲ. ಮುಖ ಇಲ್ಲದೆ ಇರುವಂತಹ ಒಂದು ಇಂಥ ಜವಾಬ್ದಾರಿ ಇವ್ರು ತಗೊಳ್ತಾರೆ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಅನ್ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್. ಯಾರು ಅಧ್ಯಕ್ಷ, ಯಾರು ಉಪಾಧ್ಯಕ್ಷ, ಯಾರು ಬಾಡಿ, ಯಾರ ಮೇಲೆ ಕ್ರಮ ಕೈಗೊಳ್ಳೋದು? ಎಲ್ಲ ಆಧಾರ ಇದೆ? ಮಹಾತ್ಮ ಗಾಂಧೀಜಿ ಉದಾಹರಣೆಗೆ, ಗಾಂಧೀಜಿ ಹೌದೌದು ಪಾಪ ಅಮಾಯಕರು ಇಲ್ಲೇ ನೋಡಿ. ಡೋಂಟ್ ಡಿಸ್ಟರ್ಬ್ ಪ್ಲೀಸ್. ಅವ್ರು ನನ್ನ ಪ್ರಶ್ನೆ ಕೇಳಿದ್ರೆ ನಿಷೇಧ ಮಾಡಿದೀನಿ ಅಂತ ಅವಾಗಲೇ ಹೇಳಿದ್ರು, ಹೆಂಗ್ ಮಾಡಿದ್ರಿ? ಯಾರ ಮೇಲೆ ಮಾಡಿದ್ರಿ? ಅವ್ರ ಉತ್ತರ ಕಂಪ್ಲೀಟ್ ಆಗ್ಲಿ, ಮುಂದುವರಿಸಿ ನಿಖೇತ್ ಅವರು. ಇವ್ರು ಹೇಳಿದ್ರು 3 ಸತಿ ನಿಷೇಧ ಮಾಡಿದ್ರಿ ಅಂತ ಯಾರ ಮೇಲೆ ಹೇಳಿದ್ರೆ? ನಿಮ್ ಆಕ್ಟಿವಿಟೀಸ್ ಮೇಲೆ ಮಾಡಿದ್ರು. ಈ ಆಕ್ಟಿವಿಟೀಸ್ ನಿಷೇಧ ಮಾಡಿದ್ದು ಹೇಳ್ತಾ ಇರೋದು ನೋಡಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಯಾಕೆ ಈ ವಿಚಾರಗಳು ನಡೀತಾ ಇದೆ? ಗಾಂಧಿನ ಕೊಲೆ ಮಾಡಿದ್ರಿ, ಗಾಂಧಿ ಕೊಂದ ಮೇಲೆ ಅವ್ನು ನಮ್ಮಲ್ಲ. ಕೇಳ್ರಿ ನೋಡಿ ನೋಡಿ, ಅಲ್ಲ ಇವರೇ ನೆಹರು ನೋ ಅವ್ರು ಹೇಳಿದ್ರು ಕಪೂರ್ ಕಮಿಷನ್ ಹೇಳ್ಬಿಟ್ಟಿದೆ. ಕಪೂರ್ ಕಮಿಷನ್ ಹೇಳೋದಕ್ಕೆ ಇವ್ರದ್ದು ವಾದ ಏನು ಗೋಡ್ಸೆ ಅವ್ರ ಹತ್ರ RSS ಇಂದು ಮೆಂಬರ್ಶಿಪ್ ಚೀಟಿ ಇದೆಯಾ ಅಂತ ಕೇಳ್ತಾರೆ. ಇಲ್ಲ, ಮೆಂಬರ್ಶಿಪ್ ಇಲ್ಲ ಅಂದ್ರೆ ಮೆಂಬರ್ಶಿಪ್ ಚೀಟಿಯಲ್ಲಿ ಇರುತ್ತೆ, ಅದಕ್ಕೆ ಅವ್ನು ನಮ್ಮವನಲ್ಲ ಅಂತೀರಿ. ನೀವ್ ಹಿಂಗೆ ಹೇಳ್ತಾ ಹೋದ್ರೆ ನಾನು ಇದೇ ಉದಾಹರಣೆ ಹೇಳ್ತೀನಿ ನಿಮಗೆ, ಯಾರು ಬೇಡ, ಇವತ್ತಿನ ಉದಾಹರಣೆ ಹೇಳ್ತೀನಿ. ಮಹೇಂದ್ರ ಕುಮಾರ್ ಕರ್ನಾಟಕ ರಾಜ್ಯ ಬಜರಂಗ ದಳವನ್ನ ಕಟ್ಟಿದಂತ ಗಂಡುಗಲಿ ಆತ. ಆ ಮಹೇಂದ್ರ ಕುಮಾರ್ ಚರ್ಚ್ ಅಟ್ಯಾಕ್ ಅಲ್ಲಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಇದೇ VS ಆಚಾರ್ಯ ಅವರು ಫೋನ್ ಮಾಡಿದ್ರು, ಮಹೇಂದ್ರ ಒಪ್ಕೊಂಡ್ಬಿಡು, ನೀನ್ ಒಪ್ಕೊಂಡು ಸರೆಂಡರ್ ಆಗು, ನಾವಿದೀವಿ, ನಾನೇ ಒಬ್ಬ ಮಿನಿಸ್ಟರ್ ಇದೀನಿ, ಬಿಡ್ಸ್ಕೊಂಬರ್ತೀನಿ ಅಂತ, ಹೋಮ್ ಮಿನಿಸ್ಟರ್ ಬಿಡ್ಸ್ಕೊಂಬರ್ತೀನಿ. ಮಹೇಂದ್ರ ಕುಮಾರ್ ಅವತ್ತು ಚರ್ಚ್ ಅಟ್ಯಾಕ್ ಆದ ನಂತರ ಜೈಲಿಗೆ ಹೋದ್ರು. ಜೈಲಿಗೆ ಹೋದ್ರೆ ಯಾರೋ ಒಂದೋ ಎರಡೋ ಕೆಲವರು ಮಾತ್ರ, ಕೆಲವು ಜಾತಿಯ ಹುಡುಗರನ್ನ ಬಿಡಿಸ್ಕೊಂಡು ಹೊರಗಡೆ ಬಂದ್ರು. ಇನ್ನು ಉಳಿದವ್ರು ಎಲ್ಲರೂ ಪಾಪ ಶೂದ್ರ ಮಕ್ಕಳನ್ನ ಅಲ್ಲೇ ಬಿಟ್ರು. ಮಹೇಂದ್ರ ಕುಮಾರ್ ಕೂಡ ಅಲ್ಲೇ ಇದ್ರು. ನಾನು ಹೇಳ್ತೀನಿ, ಮಹೇಂದ್ರ ಚರ್ಚ್ ಅಟ್ಯಾಕ್ ಅವತ್ತೇನ್ ಹೇಳಿದ್ರು? ಮಹೇಂದ್ರ ಕುಮಾರ್ಗೂ ಸಂಘ ಪರಿವಾರಕ್ಕೂ ಸಂಬಂಧ ಇಲ್ಲ, ಮಹೇಂದ್ರ ಕುಮಾರ್ ನಮ್ಮವನಲ್ಲ ಅಂದ್ರು. ಮಹೇಂದ್ರ ಕುಮಾರ್ ಗಂಟ್ಲರ್ಕೊಂಡ್ರು, ನಾವು ಬರೀ ಎಕ್ಸಿಕ್ಯೂಟ್ ಮಾಡಿದೀವಿ ಅಷ್ಟೇ, ಇದ್ರ ಹಿಂದೆ ಇವರೇ ನಮ್ಮನ್ನ ಹೇಳಿ ಕಳಿಸಿದ್ದು ಅಂತ ಅವತ್ತು ಮಹೇಂದ್ರ ಕುಮಾರ್ ಹೇಳಿದ್ರು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕೆ ಪ್ರಿಯಾಂಕ್ ಖರ್ಗೆ ರಿಜಿಸ್ಟರ್ಡ್ ಬಾಡಿ ಆಗ್ಬೇಕು ಅಂತ ಹಕ್ಕೊತ್ತಾಯ ಮಾಡಿ ಕೇಳ್ತಾ ಇದ್ದಾರೆ? ಯಾಕೆ ಅಂತಂದ್ರೆ, ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವು ರಿಜಿಸ್ಟರ್ ಆಗಿದ್ದಿದ್ರೆ, ಮಹೇಂದ್ರ ಕುಮಾರ್ ಹತ್ರ ರಿಜಿಸ್ಟರ್ ಆಗಿದ್ದಕ್ಕೆ ಒಂದು ಚೀಟಿ ಇರ್ತಾ ಇತ್ತು. ಸರಿ, ಬಜರಂಗ ದಳದ ರಾಜ್ಯಾಧ್ಯಕ್ಷನನ್ನೇ ಅವ್ನು ನಮಗೆ ಸಂಬಂಧಪಟ್ಟವನಲ್ಲ ಅಂತ ತನ್ನ ಅಂಗಸಂಸ್ಥೆ, ಬಜರಂಗ ದಳ RSS ನ ಅಂಗಸಂಸ್ಥೆ, ಸಿಸ್ಟರ್ ಆರ್ಗನೈಸೇಷನ್, ನೀವು ಅವರನ್ನೇ ನೀವು ನಮ್ಮವನಲ್ಲ ಅಂತ ಓಪನ್ ಆಗಿ ಹೇಳಿಕೆ ಕೊಡ್ತೀರಿ, ನಮ್ಗೂ ಒಂದು ಸಂಬಂಧ ಇಲ್ಲ ಅಂತೀರಿ, ಗೂಡ್ಸನ್ ಒಪ್ಕೊಳ್ತೀರಾ? ನಾನು ಮೋಹನ್ ವಿಶ್ವ ಅವರಿಗೆ ಪ್ರಶ್ನೆಗೆ ಹೋಗೋಕ್ ಮುಂಚೆ ಕ್ವಿಕ್ ಕ್ವೆಶ್ಚನ್, ಇದನ್ನ RSS ನವರೇ ಬಂದಾಗಿ ಪ್ರಶ್ನೆ ಕೇಳಿದ್ರು, ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ. 1948ರಲ್ಲಿ ನಡೆದ ಘಟನೆಯನ್ನ ಆಧಾರವಾಗಿಟ್ಕೊಂಡು 2025ರವರೆಗೂ ಕೂಡ ಗಾಂಧಿ ಕೊಂದ ಆರ್ಗನೈಸೇಷನ್, ಗಾಂಧಿ ಹತ್ಯೆ ಹಿಂದೆ ಇದ್ದ ಆರ್ಗನೈಸೇಷನ್ ಅಂತ ಇರುವ ಕಾಂಗ್ರೆಸ್ನವರು ಸುದೀರ್ಘವಾಗಿ ದೇಶವನ್ನ ಆಳಿದವರು, ಕೇಂದ್ರ ಸರ್ಕಾರ ಅವ್ರ ಕೈಲಿದ್ದು, ಯಾಕೆ RSS ನನ್ನ ಶಾಶ್ವತವಾಗಿ ಬ್ಯಾನ್ ಮಾಡುವ ನಿರ್ಧಾರಕ್ಕೆ ಇವತ್ತುವರೆಗೂ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯು ಜಸ್ಟ್ ವಾಂಟ್ ಟು ಪ್ಲೇ ಅ ಪೊಲಿಟಿಕಲ್ ಗೇಮ್ ಇನ್ ದ ನೇಮ್ ಆಫ್ RSS. ಕಾಂಗ್ರೆಸ್ ಈಸ್ ವೆರಿ ಕ್ಲಿಯರ್. ಕಾಂಗ್ರೆಸ್ ಅಂತಂದ್ರೆ ಇನ್ಕ್ಲೂಸಿವ್ ಆಫ್ ಆಲ್. ಕಾಂಗ್ರೆಸ್ ಈಸ್ ಇನ್ಕ್ಲೂಸಿವ್ ಆಫ್ ಆಲ್. ಕಾಂಗ್ರೆಸ್ ಏನ್ ಹೇಳುತ್ತೆ? RSS ವಿಚಾರಧಾರೆ ಇದೆಯಾ, ಅವ್ರು ಇರ್ಬೇಕು, ಅವರು ಸಮಾಜದೊಳಗಡೆ ತಮ್ಮ ವಿಚಾರಧಾರೆಗಳನ್ನು ಪ್ರತಿಪಾದಿಸಬೇಕು, ನಾವು ನಮ್ಮ ವಿಚಾರಧಾರೆ ಹೇಳಬೇಕು, ಕಮ್ಯುನಿಸ್ಟರು ತಮ್ಮ ವಿಚಾರಧಾರೆ ಹೇಳಬೇಕು. ಜನ ಇದೆಲ್ಲದನ್ನು ಕೂಡ ಅನ್ವೇಷಣೆ ಮಾಡುವಷ್ಟು ವಿವೇಕವನ್ನ ಜನಸಾಮಾನ್ಯರಲ್ಲಿ ಬೆಳೆಸೋ ಕೆಲಸ ಮಾಡಬೇಕು. ಎಲ್ಲಾ ಚಿಂತನೆಗಳು ಎಲ್ಲಾ ಕಾಲದಲ್ಲಿ ಇರಬೇಕು. ಬ್ಲೇಮ್ ಯಾಕೆ ಮಾಡ್ತೀರಿ? ಬ್ಲೇಮ್ ಯಾಕೆ ಅಂದ್ರೆ, ನೀವು ರಿಜಿಸ್ಟರ್ ಆಗಿ, ನೀವು ಅಧಿಕೃತವಾಗಿ ಒಂದು ಸಂಘಟನೆ ಆಗಿ, ನೀವು ಅಧಿಕೃತವಾಗಿ ಮೆಂಬರ್ಶಿಪ್ ಕೊಡಿ, ಅಧಿಕೃತವಾಗಿ ನೀವು ಡೊನೇಷನ್ ಎಲ್ಲಿ ಬರ್ತಿದೆ ಘೋಷಣೆ ಮಾಡಿ. ಬ್ಲಾಕ್ ಮನಿ ವಿರುದ್ಧ ಇಷ್ಟು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಮೋದಿಜಿ ಹೇಳಿದ್ರಲ್ಲ,
ಹಾಗಾದ್ರೆ ಯಾರಿಂದ ಹಣ ಬರ್ತಿದೆ ಅನ್ನೋದನ್ನ ಘೋಷಣೆ ಮಾಡಿ ಇಲ್ಲಿಗೆ. ಇಲ್ಲ ನಿಖಿತ್ ಅವರೇ, ನನ್ಗೆ ಇನ್ನೂ ಗೊಂದಲ ಇದೆ. ಒಂದ್ ಕಡೆ ಗಾಂಧಿ ಕೊಂದವರು ಅಂತ ಹೇಳಿ ಬ್ಲೇಮ್ ಮಾಡೋದು, ಸಂವಿಧಾನ ವಿರೋಧಿಗಳು ಅಂತ ಹೇಳಿ ಬ್ಲೇಮ್ ಮಾಡೋದು, ಆಕ್ಷನ್ ತಗೊಳ್ಳುವ ಎಲ್ಲಾ ಕೆಪಾಸಿಟಿ ಕಾಂಗ್ರೆಸ್ ಪಕ್ಷಕ್ಕಿರೋ ಸಂದರ್ಭದಲ್ಲಿ ಅದರಲ್ಲೂ ಆಡಳಿತ ಪಕ್ಷವಾಗಿ ವೈ ಆರ್ ಯು ನಾಟ್ ಟೇಕಿಂಗ್ ಆಕ್ಷನ್? ಕೇವಲ ಚಿತ್ತಾಪುರದಲ್ಲಿ ಅಲ್ಲಲ್ಲ, ಕೇವಲ ಚಿತ್ತಾಪುರದಲ್ಲಿ ಯಾಕೆ ಇಡೀ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಡಿ? ಇಡೀ ರಾಜ್ಯದಲ್ಲಿ RSS ಶಾಖೆ ನಡೆಸೋ ಹಾಗಿಲ್ಲ, ಇಡೀ ರಾಜ್ಯದಲ್ಲಿ RSS ಪಥಸಂಚಲನ ನಡೆಸೋ ಹಾಗಿಲ್ಲ. ಯಾಕೆ ಅವರು ಸಂವಿಧಾನ ವಿರೋಧಿಗಳು? ಯಾಕೆ ಅವರು ಗಾಂಧಿಯನ್ನ ಕೊಂದವರು? ಮಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋ ಪಕ್ಷ. ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. ಹಿಂದೆ ಕೂಡ ನೀವು ಕೇಳಿದ್ರೆ ಆಕ್ಷನ್ ಯಾಕೆ ತಗೊಂಡಿದ್ವಿ. 1949 ಅಲ್ಲಿ ನಿಷೇಧ ಆಗಿದ್ದನ್ನ ಬ್ಯಾನ್ ಲಿಫ್ಟ್ ಮಾಡಲಾಯಿತು. ಯಾಕೆ ಲಿಫ್ಟ್ ಮಾಡಿದ್ದು? ಅಪಾಲಜಿ ಅಂಡ್ ರಿವೊಕೇಶನ್ ಆಫ್ ಅಪಾಲಜಿ. ದ ಬ್ಯಾನ್ ವಾಸ್ ಲಿಫ್ಟೆಡ್ ಇನ್ July 1949 after RSS leadership gave a written undertaking to the government of India saying that declaring the loyalty to the Indian constitution. ನಾವು ಭಾರತದ ಸಂವಿಧಾನಕ್ಕೆ ಲಾಯಲ್ ಆಗಿರ್ತೀವಿ ಅಂತ ಹೇಳಿ ಅವತ್ತು ಮುಚ್ಚಳಿಕೆ ಪತ್ರ ಬರ್ಕೊಟ್ರು. ಆದ್ರಿಂದ ನಾವು ಅದನ್ನ ಗೌರವಿಸಿ ಅವತ್ತು ಬ್ಯಾನ್ ವಾಪಸ್ ತಗೊಂಡ್ವಿ. ಅವ್ರು ಮುಂದುವರೆದು ಹೇಳಿದ್ರು, agreeing to the function as a cultural organization rather than a political one. ನಾವು ಸಾಂಸ್ಕೃತಿಕ ಸಂಘಟನೆ ಆಗ್ತೀವಿ, ನಾವು ಯಾವತ್ತಿಗೂ ಕೂಡ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿ ಮಾತು ಕೊಟ್ರು, ರಿಟರ್ನ್ ಅಲ್ಲಿ ಕೊಟ್ರು. ಅದಕ್ಕೋಸ್ಕರ ಬ್ಯಾನ್ ಅನ್ನು ವಾಪಸ್ ತಗೊಂಡ್ವಿ. ಮತ್ತು ಹೇಳಿದ್ರು, ಕಮಿಟಿಂಗ್ ಟು ಅವಾಯ್ಡ್ ಸೀಕ್ರೆಟ್ ಆರ್ ವಯಲೆಂಟ್ ಆಕ್ಟಿವಿಟೀಸ್. ಈ ಎಲ್ಲ ಕಂಡೀಷನ್ ಮೇಲೆ ಅವತ್ತು ಬ್ಯಾನ್ ಅನ್ನು ವಾಪಸ್ ತಗೊಂಡ್ರು. ಆದ್ರೆ ಇವತ್ತೇನ್ ಹೇಳ್ತಾರೆ? ಸಂಘದ ಇವತ್ತು ದೇಶದ ಪ್ರಧಾನಮಂತ್ರಿ ಯಾರು? RSS ನಾವೇ ಅಂತಾರೆ. ರಾಷ್ಟ್ರಪತಿ ನಾವೇ ಅಂತಾರೆ. ಯಾರು? ವಿರೋಧ ಪಕ್ಷದ ನಾಯಕ ನಾವೇ ಅಂತಾರೆ. ಎಲ್ಲ ಕಡೆಗಳಲ್ಲಿ ಇವತ್ತು ನಾವೇ 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 ನಾವೇ, ಅಲ್ಲೂ ನಾವೇ, ಇಲ್ಲೂ ನಾವೇ. ನಾನು ಕವಿರತ್ನ ಕಾಳಿದಾಸ ಫಿಲಂ ಅಲ್ಲಿ ಆ ರಾಜ್ಕುಮಾರ್ ಪಾಪ ಮೊದಲನೇ ರಾತ್ರಿ ಆ ಕನ್ನಡಿ ಒಳಗಡೆ ಹೋದಾಗ ಆ ಕಾಳಿದಾಸ ಅವನಲ್ಲಿ ನೋಡ್ತಾನೆ, ಅಲ್ಲಲ್ಲೂ ನಾನೇ, ಇಲ್ಲಿ ಅಲ್ಲೋಡು ನಾನೇ, ಇಲ್ಲೋಡು ನಾನೇ, ಅಲ್ಲೋಡು ನಾನೇ, ಇಲ್ಲೋಡು ನಾನೇ. ಹಂಗೆ ಇವ್ರು ಇವತ್ತು ನಾನೇ 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 ಅಂತ ಘೋಷಣೆಗೆ ಹೋಗಿ ಶುರು ಮಾಡಿದ್ದಾರೆ. ಇವ್ರು ಪತ್ರ ಬರ್ಕೊಟ್ಟಿದ್ದಾರೆ, we are not going to take part in any political activities. Sorry. But today, because they are in power, they say Prime Minister is RSS, Home Minister is RSS, Foreign Affairs Minister is RSS, all the ministers are RSS. ಆಯ್ತು, ಉತ್ತರ ಕೊಡ್ಲಿಕ್ಕೆ ಮೋಹನ್ ವಿಶ್ವ ಅವರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ಕಂಪ್ಲೀಟ್ ಆಗಿದ್ರೆ ನೀವು ಉತ್ತರ ಕೊಡ್ಬೋದು ಮೋಹನ್ ವಿಶ್ವ. ನೋಡಿ, ಮತ್ತಾಗೇನ್ ಇಲ್ಲೇ ಗೊಂದಲ, ಇಲ್ಲೇ ಡಬಲ್ ಸ್ಟ್ಯಾಂಡರ್ಡ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವತ್ತು ಹೇಳಿತು, ಇವತ್ತು ಹೇಳಿದೆ, ಅದು ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ವೇ ಅಲ್ಲ. ಇವರೇ ಹೇಳ್ತಾರೆ, ಸ್ವಲ್ಪ ಇರಪ್ಪ, ಅಯ್ಯೋ ಇರೋಣ, ನಾವಿಬ್ರಿದೀವಿ ಇಲ್ಲಿ, ಇವ್ ಮೈ ಕೊಟ್ಟ ಕೇಳೋಣ. RSS ನ ಹಿನ್ನೆಲೆಯಿಂದ ಬಂದಂತ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಬಹುದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಬಹುದು, ಅವರು ಪ್ರಧಾನಮಂತ್ರಿಗಳಾಗಿ ಓದ್ ತಗೊಂಡಿದ್ದು ಇದೇ ಬಾಬಾ ಸಾಹೇಬರ ಸಂವಿಧಾನದ ಮೇಲೆ ಕೈ ಇಟ್ಟು. ಅರ್ಥ ಆಯ್ತಲ್ಲ? ಅದನ್ನ ಅರ್ಥ ಮಾಡ್ಕೋಬೇಕು. ಬಿಜೆಪಿಯ ಮುಖ್ಯಮಂತ್ರಿಗಳು ಯಾರ್ಯಾರು RSS ಹಿನ್ನೆಲೆಯಿಂದ ಬಂದವರೋ ಅವರುಗಳು ಅಷ್ಟೇನೇನೆ ಇದೇ ಬಾಬಾ ಸಾಹೇಬರ ಸಂವಿಧಾನ ಮೇಲೆ ಕೈ ಇಟ್ಕೊಂಡೇನೆ ಅವರನ್ನು ಸಹ ಸಂವಿಧಾನ ಒಪ್ಕೊಂಡೇನೆ ಮುಖ್ಯಮಂತ್ರಿಗಳಾಗಿದ್ದು, ಮಂತ್ರಿಗಳು ಆಗಿದ್ದು. ಅಷ್ಟೇ ಯಾಕ್ರಿ, ಕಾಂಗ್ರೆಸ್ಸಿನ ರೇವಂತ್ ರೆಡ್ಡಿ ತೆಲಂಗಾಣ ಚೀಫ್ ಮಿನಿಸ್ಟರ್, ಅವ್ರ ಹಿನ್ನೆಲೆ ಏನು? ಅವರು RSS ABVP ಇಂದ ಬಂದವರೇ. ಅರ್ಥ ಆಯ್ತಲ್ಲ? RSS ಇಂದ ಬಂದವರಾಗಾದ್ರೆ ಕೇವಲ ಬಿಜೆಪಿ ಮಾತ್ರ ಇದ್ದಾರಾ? ಕಾಂಗ್ರೆಸ್ ಅಲ್ಲಿ ಇಲ್ವಾ? ಹಾಗಾದ್ರೆ JDS ಅಲ್ಲಿ ಇಲ್ವಾ? ಬೇರೆ ಪಕ್ಷದಲ್ಲಿ ಇಲ್ವಾ? ಹಾಗಾದ್ರೆ ಇವರು ಅಷ್ಟೇ. ಇಲ್ವಲ್ಲ? ಅರ್ಥ ಆಯ್ತಲ್ಲ? ಆ ಹಿನ್ನೆಲೆ ಬಂದವ್ರು ಇವರು. ನಾನು ಹೇಳ್ತಾ ಇರೋದು ಇಲ್ಲ, ಒಂದ್ ನಿಮಿಷ ಇರಿ. ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ರು. RSS ನಲ್ಲಿರುವಂತಹ ಹಲವಾರು ಸಂಸ್ಥೆಗಳು, ಅದು ರಾಷ್ಟ್ರೋತ್ಥಾನ ಪರಿಷತ್ ಆಸ್ಪತ್ರೆ ಆಗ್ಬೋದು, ರಾಷ್ಟ್ರೋತ್ಥಾನ ಶಾಲೆಗಳಾಗ್ಬೋದು, ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ ಆಗ್ಬೋದು, ಪ್ರತಿಯೊಂದು ರಿಜಿಸ್ಟರ್ಡ್. ಅದರ ಅಕೌಂಟ್ಸ್ ಆಡಿಟ್ ಆಗುತ್ತೆ, ಆನ್ಯುವಲ್ ರಿಪೋರ್ಟ್ ಬರುತ್ತೆ, ಪ್ರತಿ ವರ್ಷ ಸಿಗುತ್ತೆ. ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ರಿ, ಅಲ್ಲೇ ಸಿಗುತ್ತೆ. ನೀವು ಅದನ್ನ ನೋಡ್ದಿರಾ ಬಂದ್ಬಿಟ್ಟು ರಿಜಿಸ್ಟರ್ ಆಗಿಲ್ಲ, ಹಣ ಎಲ್ಲಿಂದ ಬರುತ್ತೆ, ಏನ್ ಮಾಡುತ್ತೆ ಕೇಳಿ. ಹಾಗಾದ್ರೆ ನೀವು ಕೇಳಿಲ್ಲ, ನೋಡೋದಿಲ್ಲ. ಇವ್ರು ಯಾಕೆ ಗೊತ್ತಾ ಕೋರ್ಟ್ಗೆ ಹೋಗೋದಿಲ್ಲ? ಕೋರ್ಟ್ ಅಲ್ಲಿ ಈ ಟೊಳ್ಳು ಸುಳ್ಳುಗಳನ್ನ ಇಲ್ಲಲ್ಲ. ಯಾಕಂದ್ರೆ ಇವ್ರು ಹೇಳಂತ ಸುಳ್ಳುಗಳ ದಾಖಲೆನೇ ಇಲ್ಲ. ಅದಕ್ಕೋಸ್ಕರ ಕೋರ್ಟ್ಗೆ ಹೋಗಲ್ಲ. ಕೋರ್ಟ್ಗೆ ಹೋದಾಗೆಲ್ಲ ಚೀಮರಿ ಹಾಕ್ಸ್ಕೊಂಡ್ ಬರೋದು, ಬರೀ ಮಾಧ್ಯಮಗಳ ಮುಂದೆ ಪೊಲಿಟಿಕಲ್ ಸ್ಟಂಟು, ಡೈವರ್ಷನ್ಗೋಸ್ಕರ ಮಾತಾಡೋದು.